ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ಫ್ರಾನ್ಸ್ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಈಗ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ್ಮೇಲೆ ಮೋದಿ ಅವರು ಕೊಡ್ತಿರೋ ಮೊದಲ ಭೇಟಿ. ಅಷ್ಟೇ ಅಲ್ಲ, ಟ್ರಂಪ್ ಅಮೆರಿಕದಲ್ಲಿ 2ನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ಅವರನ್ನ ಭೇಟಿಯಾಗಲಿರೋ 3ನೇ ವಿದೇಶಿ ನಾಯಕ ಅಂತ ಮೋದಿ ಅವರು ಕರೆಸಿಕೊಳ್ಳಲಿದ್ದಾರೆ. ಯಾಕಂದ್ರೆ ಇದಕ್ಕೂ ಮೊದಲು ಟ್ರಂಪ್ ಜಪಾನ್ ಮತ್ತು ಇಸ್ರೇಲ್ ಪ್ರಧಾನಿಗಳನ್ನ ಮೀಟ್ ಮಾಡಿದ್ರು. ಆ ಬಳಿಕ ಮೋದಿ ಟ್ರಂಪ್ ಆಡಳಿತದಿಂದ ವೈಟ್ ಹೌಸ್ ಆತಿಥ್ಯ ಪಡೆಯಲಿದ್ದಾರೆ. ಇನ್ನು ಮೋದಿ ಅವರ ಈ ಸಲದ ಪ್ರವಾಸ ಸಾಕಷ್ಟು ಮುಖ್ಯ ಎನಿಸಿಕೊಳ್ಳುತ್ತೆ. ಯಾಕಂದ್ರೆ ಸದ್ಯ ಟ್ರಂಪ್ ಒಂದೊಂದೇ ದೇಶಗಳ ಮೇಲೆ ಟ್ಯಾರಿಫ್ ಹೇರ್ತಿದ್ದಾರೆ. ಭಾರತದ ಮೇಲೂ ಟ್ಯಾರಿಫ್ ಹೇರೋ ಭೀತಿ ಇದೆ. ಈಗಾಗಲೇ ಭಾರತದ ಷೇರು ಮಾರುಕಟ್ಟೆ ಟ್ಯಾರಿಫ್ ಭೀತಿಯಿಂದ ದಿನವೂ ರಕ್ತಪಾತ ಕಾಣ್ತಿದೆ. ಅತ್ತ ಅಮೆರಿಕದಲ್ಲಿನ ಭಾರತೀಯರ ಅಕ್ರಮ ವಲಸಿಗರ ವಿಚಾರ ಕೂಡ ತೀವ್ರ ಚರ್ಚೆಯಲ್ಲಿದೆ. ಇಂಥ ಹೊತ್ತಲ್ಲೇ ಮೋದಿಯವರ ಈ ಪ್ರವಾಸ ಸಾಕಷ್ಟು ಗಮನ ಸೆಳೆದಿದೆ. ಟ್ರಂಪ್ರ ಭೇಟಿ ವೇಳೆ ಹಲವು ರಕ್ಷಣಾ ಮತ್ತು ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಭಾರತ ಅಮೆರಿಕದಿಂದ ಸುಮಾರು $4 ಬಿಲಿಯನ್ ವೆಚ್ಚದಲ್ಲಿ ಹೊಸದಾಗಿ ಡ್ರೋನ್ ಖರೀದಿ ಮಾಡಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಾಘ ಪೂರ್ಣಿಮಾ ವಿಶೇಷ ದಿನದ ಪ್ರಯುಕ್ತ ಫೆಬ್ರವರಿ 12ನೇ ತಾರೀಕು ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ 4.8 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಬೆಳಗಿನ ಸಮಯದಲ್ಲಿ ದೊಡ್ಡ ಪ್ರಮಾಣದ ಜನದಟ್ಟಣೆ ಇರೋದು ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ನು ಕುಂಭಮೇಳ ಇನ್ನೊಂದು ದಾಖಲೆ ಬರೆದಿದೆ. ಈಗಾಗಲೇ ಸುಮಾರು 48 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಅಂದ್ಹಾಗೆ ಒಟ್ಟಾರೆ ಕುಂಭಮೇಳದಲ್ಲಿ 45 ಕೋಟಿ ಭಕ್ತರು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಫೆಬ್ರವರಿ 26ರ ತನಕ ಈ ಕುಂಭಮೇಳ ನಡೆಯಲಿದೆ. ಹೀಗಾಗಿ ಇದು 50 ಕೋಟಿಯನ್ನು ಮೀರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಅತ್ತ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಅತ್ತ ಕುಂಭಮೇಳ ಯಾತ್ರಾರ್ಥಿಗಳ ಗುಂಪೊಂದು ಜನ ಜಾಸ್ತಿ ಇದ್ದ ಕಾರಣ ರೈಲು ಹತ್ತಲು ಸಾಧ್ಯವಾಗದೆ ರೈಲಿನ ಎಸಿ ಕೋಚ್ ಮೇಲೆ ದಾಳಿ ಮಾಡಿರೋ ಘಟನೆ ಬಿಹಾರದಲ್ಲಿ ನಡೆದಿದೆ. ಇದೇ ಸಂದರ್ಭದಲ್ಲಿ ರೈಲಿನ ಮೇಲೆ ಕಲ್ಲನ್ನ ಕೂಡ ತೂರಿದ್ದಾರೆ. ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಸರ್ಕಾರಿ ಸಂಸ್ಥೆ HAL ಅಥವಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ವಿರುದ್ಧ ಭಾರತೀಯ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ನೇರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. HAL ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. 2024ರ ಮಾರ್ಚ್ನಲ್ಲೇ HAL 11 ತೇಜಸ್ MK-1A ಏರ್ಕ್ರಾಫ್ಟ್ಗಳನ್ನ ವಾಯುಪಡೆಗೆ ನೀಡಬೇಕಿತ್ತು. ಆದ್ರೆ ಇನ್ನೂ ಡೆಲಿವರ್ ಆಗಿಲ್ಲ ಅಂತ ಓಪನ್ ಆಗಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದೆ. ಸದ್ಯ ನನಗೆ HAL ಮೇಲೆ ನಂಬಿಕೆ ಇಲ್ಲ. ನೀವು ನಮ್ಮ ಚಿಂತೆಯನ್ನ ನಿವಾರಿಸಿ ನಮಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡಬೇಕು. ನಮ್ಮ ಅಗತ್ಯತೆಗಳೇನು ಹಾಗೂ ಚಿಂತೆಗಳೇನು ಅನ್ನೋದ್ರ ಬಗ್ಗೆ ಬೇಕಿದ್ರೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೀಗ ಸ್ವತಃ HAL ಕಂಪನಿ ರಿಯಾಕ್ಟ್ ಮಾಡಿದೆ. ನಮಗೆ ವಾಯುಪಡೆ ಮುಖ್ಯಸ್ಥರ ಚಿಂತೆ ಅರ್ಥವಾಗುತ್ತೆ. ನಾವು ಆಲಸ್ಯ ತೋರಿಸಿಲ್ಲ, ಆದ್ರೆ ಕೆಲವೊಂದು ವಿಚಾರಗಳು ನಮ್ಮ ಕೈಲಿಲ್ಲ. ಈ ಏರ್ಕ್ರಾಫ್ಟ್ಗೆ ಬೇಕಾಗಿರೋ ಇಂಜಿನ್ಗಳು ಅಮೆರಿಕದಿಂದ ಸಪ್ಲೈ ಆಗ್ತಿಲ್ಲ. ಆದ್ರಿಂದ ಡೆಲಿವರಿಯಲ್ಲಿ ತಡವಾಗ್ತಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡು ಜರ್ಮನಿಯ 15 ಪೈಲಟ್ಗಳು ಏರ್ ಶೋ ಮಿಸ್ ಮಾಡಿದ್ದಾರೆ. ಕೇವಲ 17 ಕಿಲೋಮೀಟರ್ ಹಾದಿ ಸಾಗೋಕೆ 3 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇದರಿಂದ ಅವರ ಶೋ ಮಿಸ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಆರಂಭಗೊಂಡಿದೆ. ಮೊದಲ ದಿನವೇ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ಭರ್ಜರಿ ರೆಸ್ಪಾನ್ಸ್ ದೊರೆತಿದೆ. ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಟಾಟಾ ಪವರ್ ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ ಮತ್ತು ರೆನ್ಯೂ ಪ್ರೈವೇಟ್ ಲಿಮಿಟೆಡ್ ತಲಾ 50,000 ಕೋಟಿ ಹೂಡಿಕೆ ಮಾಡೋದಾಗಿ ಹೇಳಿವೆ. ಇನ್ನು ಬ್ಯಾಟರಿ, ವಿಂಡ್ ಟರ್ಬೈನ್ ಜನರೇಟರ್ ಟವರ್ ಸ್ಥಾಪನೆಯಂಥ ಯೋಜನೆಗೆ JSW ನಿಯೋ ಎನರ್ಜಿ ಲಿಮಿಟೆಡ್ 56,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅತ್ತ ಮಹೀಂದ್ರಾ ಸಸ್ಟೈನ್ ಪ್ರೈವೇಟ್ ಲಿಮಿಟೆಡ್ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ಗೆ 35,000 ಕೋಟಿ ರೂಪಾಯಿ ಹೂಡೋದಾಗಿ ಹೇಳಿದೆ. ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ 13 ಕಂಪನಿಗಳಿಂದ ಸುಮಾರು 3.43 ಲಕ್ಷ ಕೋಟಿ ಹೂಡಿಕೆ ಮಾಡೋ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದರಿಂದ 78,253 ಉದ್ಯೋಗ ಸೃಷ್ಟಿಯಾಗಬಹುದು ಅಂತ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಮುಂದಿನ 5 ವರ್ಷಗಳ ಉದ್ಯಮ ಬೆಳವಣಿಗೆಗೆ ಹೊಸ ಕೈಗಾರಿಕಾ ನೀತಿಯನ್ನ ಬಿಡುಗಡೆ ಮಾಡಿದೆ.
ಹೊಸ ನೀತಿಯು ಇನ್ನು 5 ವರ್ಷಗಳಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿಸುತ್ತೆ. ಬೆಂಗಳೂರಿನ ಆಚೆಗೆ ಹಾಗೂ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಿಲ್ಲೆ ತಾಲೂಕುಗಳಿಗೆ ಆದ್ಯತೆ ಕೊಡಲಾಗುತ್ತೆ. ಇದಕ್ಕಾಗಿ ಕೈಗಾರಿಕಾ ಬೆಳವಣಿಗೆ ಆಧರಿಸಿ ಪ್ರದೇಶವಾರು ಪ್ರೋತ್ಸಾಹಕ ಭತ್ಯೆಗಳನ್ನ ನೀಡಲಾಗುತ್ತೆ ಅಂತ ಹೊಸ ನೀತಿಯಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಇನ್ವೆಸ್ಟ್ ಕರ್ನಾಟಕ 3 ದಿನಗಳ ಶೃಂಗಸಭೆ ಫೆಬ್ರವರಿ 14ರವರೆಗೆ ನಡೆಯಲಿದೆ. ಉತ್ಪಾದನಾ ವಲಯಕ್ಕೆ ಬೂಸ್ಟ್ ಕೊಡೋದು ಮತ್ತು ಉದ್ಯೋಗಾವಕಾಶ ಸೃಷ್ಟಿಸೋದು ಇದರ ಗುರಿ ಅಂತ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರದ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ. ಜೊತೆಗೆ ಹಲವು ಸಲಹೆಗಳನ್ನು ನೀಡಿದ್ದು ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚಿಸುವಂತೆ ಸೂಚನೆ ನೀಡಿದ್ದಾರೆ. ಇದರಿಂದ ಮೈಕ್ರೋ ಫೈನಾನ್ಸ್ ಕ್ಷೇತ್ರದಲ್ಲಿ ಹೊಸ ನಿಯಮಗಳು ಜಾರಿಗೆ ಬರೋ ಸಾಧ್ಯತೆ ಇದೆ. ಅಲ್ಲದೆ ಕಾನೂನುಬಾಹಿರವಾಗಿ ಚಿತ್ರಹಿಂಸೆ ನೀಡಿ ಸಾಲ ವಸೂಲಿ ಮಾಡೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಇನ್ಮೇಲೆ ಕಠಿಣ ಕ್ರಮ ಕೈಗೊಳ್ಳಬಹುದು ಎನ್ನಲಾಗುತ್ತಿದೆ. ಇನ್ನು ಮೈಸೂರಿನ ಉದಯಗಿರಿ ಗಲಭೆ ಕೇಸ್ನಲ್ಲಿ ಠಾಣೆ ಮತ್ತು ಪೊಲೀಸರಿಗೆ ಕಲ್ಲೆಸೆದ ಕೇಸ್ನಲ್ಲಿ ಸಿಸಿಬಿ 8 ಜನರನ್ನ ಬಂಧಿಸಿದೆ. ಇವರನ್ನ ಸುಹೇಲ್, ರಹೀಲ್ ಅಯಾನ್, ಸೈಯದ್ ಸಾದಿಕ್, ಶೋಹೇಬ್ ಪಾಷಾ, ಸಾದಿಕ್ ಪಾಷಾ, ಅರ್ಬಾಜ್ ಶರೀಫ್ ಮತ್ತು ಎಜಾಜ್ ಅಂತ ಗುರುತಿಸಲಾಗಿದೆ. ವಿಜಯಪುರದ ಭೀಮಾ ತೀರದಲ್ಲಿ ಮತ್ತೊಂದು ಭೀಕರ ಹತ್ಯೆ ನಡೆದಿದೆ. ನಟೋರಿಯಸ್ ಹಂತಕ ಚಂದ್ರಪ್ಪ ಹರಿಜನ್ ಸಹಚರ ಬಾಗಪ್ಪ ಹರಿಜನ್ರನ್ನ ಹತ್ಯೆ ಮಾಡಲಾಗಿದೆ. ಈ ಪ್ರಕರಣದ ಬಗ್ಗೆ ವಿಜಯಪುರ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಮಾತನಾಡಿ, ಎಷ್ಟು ಜನ ಈ ಕೃತ್ಯ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಬಾಗಪ್ಪನ ಮೇಲೆ 10 ಕೇಸಿವೆ. ಇದರಲ್ಲಿ 6 ಕೊಲೆ ಕೇಸಿವೆ. 1993ರಿಂದ ಬಾಗಪ್ಪನ ಕ್ರಿಮಿನಲ್ ಇತಿಹಾಸ ಶುರುವಾಗಿದೆ. ಸದ್ಯ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆದಿದೆ. ನಾವು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಆರಂಭ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಈ ಪ್ರಕರಣ ಸಂಬಂಧ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 1984 ಸಿಖ್ ವಿರೋಧಿ ಹಿಂಸಾಚಾರ ಪ್ರಕರಣ ಸಂಬಂಧ ಕಾಂಗ್ರೆಸ್ನ ಮಾಜಿ ಸಂಸದ ಸಜ್ಜನಕುಮಾರ್ ಅಪರಾಧಿ ಅಂತ ದಿಲ್ಲಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಈ ಹಿಂಸಾಚಾರ ಸಂದರ್ಭದಲ್ಲಿ ನವೆಂಬರ್ 1, 1984ರಂದು ಜಸ್ವಂತ್ ಸಿಂಗ್ ಮತ್ತವರ ಮಗ ತರುಣ್ ದೀಪ್ ಸಿಂಗ್ರನ್ನ ಕೊಲೆ ಮಾಡಿದ ಆರೋಪ ಸಜ್ಜನ್ ಕುಮಾರ್ ಮೇಲಿತ್ತು. ಇದೀಗ ವಿಶೇಷ ನ್ಯಾಯಾಧೀಶರಾದ ಕಾವೇರಿ ಬವೇಜಾ ಅವರು ಕುಮಾರ್ ಅವರನ್ನ ಅಪರಾಧಿ ಅಂತ ತೀರ್ಪು ಕೊಟ್ಟಿದ್ದಾರೆ. ಶಿಕ್ಷೆಯ ಪ್ರಮಾಣದ ಕುರಿತು ವಾದ ಮಂಡಿಸಲು ಫೆಬ್ರವರಿ 18 ನಿಗದಿ ಮಾಡಿದ್ದಾರೆ. ಅಂದಹಾಗೆ ಈಗಾಗಲೇ ಸಿಖ್ ವಿರೋಧಿ ಹಿಂಸಾಚಾರ ಪ್ರಕರಣದಲ್ಲಿ ಸಜ್ಜನ್ ಕುಮಾರ್ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇವಿಎಂಗಳ ಡಾಟಾವನ್ನ ಅಳಿಸದಂತೆ ಅಥವಾ ಹೊಸ ಡಾಟಾ ಲೋಡ್ ಮಾಡದಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಪರಿಶೀಲನೆ ಅಗತ್ಯವಿದ್ದಾಗ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಮಾಡಿ ಅಂತ ಸೂಚಿಸಿದೆ. ಮತ ಎಣಿಕೆ ಮುಗಿದ ನಂತರ ಇವಿಎಂನಿಂದ ಡಾಟಾ ಅಳಿಸಬಾರದು ಅಂತ ಕೋರಿ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಡಿಆರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಇದರ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ನ್ಯಾಯಪೀಠ ಈ ರೀತಿ ಸೂಚನೆ ನೀಡಿದೆ. ಅಲ್ಲದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಚುನಾವಣಾ ಆಯೋಗಕ್ಕೆ 15 ದಿನಗಳ ಕಾಲಾವಧಿ ಕೊಟ್ಟಿದೆ. ಜಮ್ಮು ಕಾಶ್ಮೀರದ ಅಕ್ನೂರ್ ಸೆಕ್ಟರ್ನಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ ಕನಿಷ್ಠ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಓರ್ವ ಸೈನಿಕ ಗಾಯಗೊಂಡಿದ್ದಾರೆ ಅಂತ ಸೇನೆ ತಿಳಿಸಿದೆ. ಸೈನಿಕರು ಎಲ್ಒಸಿ ಭಾಗದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಈ ಉಗ್ರ ದಾಳಿ ನಡೆದಿದೆ. ಸದ್ಯ ಉಗ್ರರಿಗಾಗಿ ಸೇನೆಯಿಂದ ತೀವ್ರ ಶೋಧ ಕಾರ್ಯ ನಡೆಯುತ್ತಿದೆ. ಅಯೋಧ್ಯೆಯ ರಾಮಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ನಿಧನರಾಗಿದ್ದಾರೆ. ಪಾರ್ಶ್ವವಾಯುವಿನಿಂದ ಲಕ್ನೋದ ಪಿಜಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ತಮ್ಮ 85ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಕೆಡವಿದಾಗ ಸತ್ಯೇಂದ್ರ ದಾಸ್ ಅವರು ತಾತ್ಕಾಲಿಕ ರಾಮಮಂದಿರದ ಅರ್ಚಕರಾಗಿದ್ರು. ನಂತರ ಹೊಸ ರಾಮಮಂದಿರ ನಿರ್ಮಾಣದ ನಂತರ ಪ್ರಧಾನ ಅರ್ಚಕರಾಗಿ ನೇಮಕವಾಗಿದ್ರು. ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದ ಆಂಧ್ರ ಸರ್ಕಾರ ಮಹಿಳಾ ಉದ್ಯೋಗಿಗಳಿಗೆ ವರ್ಕ್ ಫ್ರಂ ಹೋಮ್ ನಿಯಮ ಜಾರಿಗೆ ತರೋಕೆ ಮುಂದಾಗಿದೆ. ವಿಶೇಷವಾಗಿ ಐಟಿ ವಲಯದಲ್ಲಿ ಕೆಲಸ ಮಾಡೋ ಮಹಿಳೆಯರಿಗಾಗಿ ವರ್ಕ್ ಫ್ರಂ ಹೋಮ್ ನಿಯಮ ಜಾರಿಗೆ ತರ್ತೀವಿ ಅಂತ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನದ ಬಳಿ ಮುಮ್ತಾಜ್ ಹೋಟೆಲ್ ನಿರ್ಮಾಣಕ್ಕೆ ಸಾಕಷ್ಟು ವಿರೋಧ ಕೇಳಿಬರ್ತಲೇ ಇವೆ. ಇದರ ವಿರುದ್ಧ ಈಗ ಅಲ್ಲಿನ ಸಾಧು ಪರಿಷತ್ ಅಧ್ಯಕ್ಷ ಶ್ರೀನಿವಾಸನಂದ ಸರಸ್ವತಿ ಸ್ವಾಮಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ. ಈ ಹೋಟೆಲ್ ನಿರ್ಮಾಣ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತೆ ಅಂತ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಓದಿಕೊಳ್ಳುವಂತೆ ತಾಯಿ ಗದರಿಸಿದ್ದಕ್ಕೆ ಬಾಲಕಿಯೊಬ್ಬಳು 20ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಘಟನೆ ಬೆಂಗಳೂರಿನ ಕಾಡುಗೋಡಿಯಲ್ಲಿ ನಡೆದಿದೆ. ಮೃತ ಬಾಲಕಿಯನ್ನ ಮಧ್ಯಪ್ರದೇಶ ಮೂಲದ 15 ವರ್ಷದ ಅವಂತಿಕಾ ಚೌರಾಸಿಯಾ ಅಂತ ಗುರುತಿಸಲಾಗಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮಗ ಅಭಿಜಿತ್ ಮುಖರ್ಜಿ ಬುಧವಾರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಇವರು ಈ ಮೊದಲು 4 ವರ್ಷಗಳ ಕಾಲ ಟಿಎಂಸಿಯಲ್ಲಿದ್ರು. ಇನ್ಸ್ಟಾಗ್ರಾಂನ ಪೋಷಕ ಕಂಪನಿ ಮೆಟಾ ಭಾರತದಲ್ಲಿ ಅಪ್ರಾಪ್ತ ಮಕ್ಕಳಿಗೆ ಬಳಸೋಕೆ ವಿಶೇಷ ಇನ್ಸ್ಟಾಗ್ರಾಂ ಅನ್ನ ಲಾಂಚ್ ಮಾಡಿದೆ. 18 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ಡಿಸೈನ್ ಮಾಡಲಾಗಿದೆ. ಅನಗತ್ಯ ಚಟುವಟಿಕೆಗಳ ಮೇಲೆ ನಿಯಂತ್ರಣ, ಪ್ರೈವಸಿ ಸೆಟ್ಟಿಂಗ್ಸ್ಗಳ ಹೆಚ್ಚಳ ಮತ್ತು ಪೋಷಕರಿಗೆ ಹೆಚ್ಚಿನ ವಿಚಾರಣೆಗೆ ಅವಕಾಶ ನೀಡಲಾಗುತ್ತಿದೆ ಅಂತ ಮೆಟಾ ಹೇಳಿದೆ. ಈ ಟೀನ್ ಅಕೌಂಟ್ಗಳನ್ನ ದಿನದಲ್ಲಿ 60 ನಿಮಿಷ ಬಳಕೆ ಮಾಡಿದ ನಂತರ
ಆಪ್ನಿಂದ ಎಕ್ಸಿಟ್ ಆಗಿ ಅಂತ ನೋಟಿಫಿಕೇಶನ್ ಬರುತ್ತೆ. ಅಲ್ಲದೆ ಪೋಷಕರು ಈ ಅಕೌಂಟ್ನಲ್ಲಿ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಬಳಕೆ ಮಾಡೋಕೆ ಟೈಮ್ ಲಿಮಿಟ್ ಸೆಟ್ ಮಾಡಬಹುದು. ಮಕ್ಕಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡದಂತೆ ಅವರನ್ನ ಬ್ಲಾಕ್ ಮಾಡೋಕ್ಕೂ ಪೋಷಕರಿಗೆ ಆಪ್ಷನ್ ನೀಡಲಾಗಿದೆ. ಇನ್ನು ಈ ಟೀನ್ ಅಕೌಂಟ್ಗಳನ್ನು ಕಳೆದ ಸೆಪ್ಟೆಂಬರ್ನಲ್ಲಿ ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಲಾಂಚ್ ಮಾಡಲಾಗಿದೆ. ಮಕ್ಕಳು ಈ ಇನ್ಸ್ಟಾಗ್ರಾಮ್ ವ್ಯಾಪಕವಾಗಿ ಬಳಕೆ ಮಾಡೋ ಬಗ್ಗೆ ಪೋಷಕರು, ಶಿಕ್ಷಣ ತಜ್ಞರು ಕಳವಳ ವ್ಯಕ್ತಪಡಿಸಿದ್ರು. ಹಾಗಾಗಿ ಮಕ್ಕಳ ಪ್ರೈವೇಸಿ ಇನ್ನಿತರ ಅಪಾಯ ತಪ್ಪಿಸೋಕೆ ಮೆಟಾ ಈ ನಿರ್ಧಾರಕ್ಕೆ ಬಂದಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಏಕದಿನ ಪಂದ್ಯ ಅಹಮದಾಬಾದ್ನಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟಿಂಗ್ ಶುರು ಮಾಡಿದ ಭಾರತ ಭರ್ಜರಿ ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಯಿತು. ಶುಭ್ಮನ್ ಗಿಲ್ 102 ಬಾಲ್ಗಳಲ್ಲಿ 112 ರನ್ ಗಳಿಸಿ ಶತಕ ದಾಖಲಿಸಿ ಮಿಂಚಿದ್ರು. ವಿರಾಟ್ ಕೊಹ್ಲಿ 55 ಎಸೆತಕ್ಕೆ 52 ರನ್ ಗಳಿಸಿದ್ರೆ ಶ್ರೇಯಸ್ ಅಯ್ಯರ್ 78 ರನ್ ಗಳಿಸಿದ್ರು. ಒಟ್ಟು 50 ಓವರ್ಗಳಲ್ಲಿ 356 ರನ್ ಗಳಿಸಿ ಟೀಂ ಇಂಡಿಯಾ ಆಲ್ಔಟ್ ಆಯಿತು. ಇನ್ನು ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡ 34.2 ಓವರ್ಗಳಲ್ಲಿ 214 ರನ್ ಗಳಿಸಿ ಆಲ್ಔಟ್ ಆಯಿತು. ಭಾರತ 142 ರನ್ಗಳಿಂದ ಗೆಲುವು ದಾಖಲಿಸಿತು. ಈ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಕ್ಲೀನ್ ಸ್ವೀಪ್ ಮಾಡಿದಂತಾಗಿದೆ. ಭಾರತದ ಷೇರುಪೇಟೆ ಇವತ್ತು ನಷ್ಟದಲ್ಲೇ ಕೊನೆಗೊಂಡಿದೆ. ಆದರೆ ಭಾರೀ ಏರಿಳಿತ ಕಂಡಿದೆ. ಆರಂಭದಲ್ಲಿ ಹೆಚ್ಚು ಕಮ್ಮಿ 1000 ಪಾಯಿಂಟ್ ಬಿದ್ದಿತ್ತು. ಆದರೆ ಮಧ್ಯಾಹ್ನ ದಿಢೀರಂತ ಮೇಲೆ ಬಂದಿತ್ತು. ಆದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 122.52 ಪಾಯಿಂಟ್ಸ್ ಬಿದ್ದು 76,171.08ಕ್ಕೆ ತಲುಪಿದೆ. ನಿಫ್ಟಿ 26.55 ಪಾಯಿಂಟ್ಸ್ ಬಿದ್ದು 23,045.25ಕ್ಕೆ ರೀಚ್ ಆಗಿದೆ. ನಿರಂತರ ವಿದೇಶಿ ಬಂಡವಾಳದ ಹೊರಹರಿವು, ಟ್ರಂಪ್ರ ಟ್ಯಾರಿಫ್ ಬೆದರಿಕೆ, ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಕುಸಿತ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಬಜಾಜ್ ಫಿನ್ಸರ್ವ್, ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ಕಂಪನಿ, ಎಚ್ಡಿಎಫ್ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿ, ಟಾಟಾ ಸ್ಟೀಲ್, ಶ್ರೀರಾಮ್ ಫೈನಾನ್ಸ್ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಗ್ರೀನ್ನಲ್ಲಿ ಎಂಡ್ ಆಗಿವೆ. ಇತ್ತ ಮಹೀಂದ್ರಾ ಅಂಡ್ ಮಹೀಂದ್ರಾ, ಐಷರ್ ಮೋಟಾರ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಹೀರೋ ಮೋಟೋಕಾರ್ಪ್ ಷೇರುಗಳು ಕುಸಿತ ಕಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯಾಗಿ 86 ರೂಪಾಯಿ 87 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 636 ರೂಪಾಯಿ ಕಡಿಮೆಯಾಗಿ 84,845 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 581 ರೂಪಾಯಿ ಕಡಿಮೆಯಾಗಿ 77,720 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 19 ರೂಪಾಯಿ ಹೆಚ್ಚಾಗಿ 94,189 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.